ನಿಮ್ ಬಗ್ಗೆ ಯಾರಾದ್ರೂ ಚೆನ್ನಾಗಿ ಮಾತಾಡೋರಿದ್ರೆ ಈ ಲೋಕದಲ್ಲಿ, ನಿಮ್ ಬಗ್ಗೆ ಯಾರಾದ್ರೂ ಮಾತಾಡೋರಿದ್ರೆ ನಿಮ್ಮ ತಂದೆ ತಾಯಿಗಳು ಅಲ್ಲ, ಹೆಂಡತಿನೂ ಅಲ್ಲ, ಮಕ್ಕಳು ಅಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರುವಂತ ಜನರು ಅಲ್ಲ. ಯೇಸು ಮಾತ್ರ ನಮ್ಮ ಬಗ್ಗೆ ಒಳ್ಳೇದಾಗಿ ಮಾತಾಡುವ ಕರ್ತನಾಗಿದೆ. ಹಲ್ಲೆಲೂಯ. ಸೊ ಅದಕ್ಕೇನೆ ಮನುಷ್ಯನ ಮೇಲೆ ಭರವಸವಿಡುವುದಕ್ಕಿಂತ ಒಳ್ಳೇದು, ಉತ್ತಮ, ಅದು ಬೆಸ್ಟ್ ಅಂತ ಹೇಳ್ತಾರೆ. ಸತ್ಯವೇದದಲ್ಲೇ ಮಧ್ಯದ ಪುಸ್ತಕ ಅಥವಾ ಮಧ್ಯದ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಕೀರ್ತನೆ 118ನೇ ಅಧ್ಯಾಯ. ಹಲ್ಲೆಲೂಯ. ಕೀರ್ತನೆ 118ನೇ ಅಧ್ಯಾಯದಲ್ಲಿ ಮಧ್ಯದ ವಚನ, ಇಡೀ ಬೈಬಲ್ಗೆ ಮಧ್ಯದ ವಚನ ಯಾವ್ದಪ್ಪ ಅಂದ್ರೆ ಕೀರ್ತನೆ 118 8ನೇ ವಾಕ್ಯ. ಅಲ್ಲೆಲ್ಲೂ ಏನ್ ಹೇಳ್ತದೆ? ಮನುಷ್ಯನ ಮೇಲೆ ಭರವಸೆ ಬಿಡುವುದಕ್ಕಿಂತ. ನಿಮಗೆ ಗೊತ್ತಾ, ಅದರಲ್ಲೂ ಮಧ್ಯದ ವರ್ಡ್ ಯಾವ್ದು ಗೊತ್ತಾ? ವಚನ ಹೋಗ್ಲಿ, ವರ್ಡ್ ಯಾವ್ದು ಗೊತ್ತಾ? ಯೆಹೋವನು, ಕರ್ತನು ಅಂತ ಇದೆ ನೋಡ್ರಿ, ಅದೇ ಸೆಂಟರ್. ನಾವು ಆರಾಧಿಸುವ ಯೇಸುವೆ ನಮ್ಮ ಬಾಳಿನ ಸೆಂಟರ್ ಆಗಿರ್ಬೇಕು. ನಾವು ಆರಾಧಿಸುವ ಯೇಸು ಮಾತ್ರ ನಮ್ಮ ಬದುಕಿನ ಸೆಂಟರ್. ಆತನೇ ಮುಖ್ಯವಾಗಿ ಇರ್ಬೇಕು, ಆತನೇ ಮುಖ್ಯವಾಗಿ ನಮ್ಮ ಬದುಕಲ್ಲಿ ಇರ್ಬೇಕು. ಆಮೆನ್. ಹಲ್ಲೆಲೂಯಾ. ಎಷ್ಟು ನಾವೇನ್ ಹೇಳ್ತೀರಾ? ಹೇಳ್ರಿ ಪಕ್ಕದವ್ರು ನೋಡಿ, ನಾವು ಬಾಲಾಗಿ ಜೀವಿಸೋದಕ್ಕಾಗಿ ದೇವ್ರು ಕಲೀಲಿಲ್ಲ, ತಲೆಯಾಗಿ ಜೀವಿಸುವುದಕ್ಕಾಗಿ ಕರೆದಿದ್ದಾನೆ. ಅದ್ ನೀವು ಹೇಳ್ಬೇಕಾದ್ರೆ ಒಂದು ದಮ್ ಇರಬೇಕು, ಒಂದು ದಮ್, ಒಂದು ಅಧಿಕಾರದಲ್ಲಿ ಹೇಳ್ಬೇಕು. ಹೇಳ್ರಿ ನೋಡೋಣ. ಬಾಲ ಆಗಿ ಜೀವಿಸುವುದಕ್ಕಾಗಿ ಕರೀಲಿಲ್ಲ, ಅಧಿಕಾರದಲ್ಲಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ಬಾಲ ಅನ್ನುವಂಥದ್ದು ದಾಸತ್ವ, ಅದಕ್ಕೆ ಅರ್ಥ. ಬಾಲ ಅಂದ್ರೆ ಏನು? ತಲೆ ಅಂದ್ರೆ ಅಧಿಕಾರ. ನಮ್ಮನ್ನು ತಲೆಯಾಗಿ ಕರೆದಿದ್ದಾನೆ ದೇವರಲ್ಲಿ. ನಿಜ ನಾಮೇನ್ ಹೇಳ್ತೀರಾ? ಇನ್ಮೇಲೆ ನಾವೆಲ್ಲ ಅಧಿಕಾರವುಳ್ಳವರಾಗಿ ಚಲಿಸ್ತೇವೆ ಎಲ್ಲ ಕಡೆಗಳಲ್ಲಿ. ನೀವೆಲ್ಲಿ ಹೋದ್ರೂ ಸೋಲಿರೋದಿಲ್ಲ, ಎಲ್ಲ ಕಡೆಗಳಲ್ಲೂ ಜಯ. ನಾನು ಹೇಳ್ತೀನಿ, ಬಿಸ್ನೆಸ್ ಕೈ ಹಾಕಿದ್ರೆ ನೀವು ಲಾಸ್ ಆಗೋದೇ ಇಲ್ಲ. ನೀವು ಕೈ ಹಾಕಿ ನೋಡ್ರಿ, ದೇವರು ನಿಮಗೆ ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಕೆಲಸ ಕಾರ್ಯ, ಜಾಬ್, ನಿಮಗೆ ಏನೇನೆಲ್ಲ ಯಾವ ವಿಷಯಗಳಿದೆ ಎಲ್ಲದರಲ್ಲೂ ನೀವು ಸಕ್ಸಸ್ ಆಗ್ತೀರಾ. ಬಟ್ ಕರ್ತನನ್ನ ನಂಬಬೇಕು. ಯೇಸುವನ್ನ ನಂಬಿ ನೀವು ಮಾಡ್ರಿ, ಎಲ್ಲವನ್ನ ಕರ್ತನ ಅದ್ಭುತ ರೀತಿಯಲ್ಲಿ ನಮ್ಮ ನಡೆಸ್ತಾನೆ. ಹೇಳ್ರಿ, ನಾವು ಬಾಲ ಅಲ್ಲ. ಪಕ್ಕದ ನೋಡಿ, ನಾನು ಬಾಲ ಅಲ್ಲ, ನಾನು ತಲೆಯಾಗಿದ್ದೇನೆ. ಸರಿ, ನಾನು ಬಾಲ ಅಲ್ಲ, ನಾನು ತಲೆಯಾಗಿದ್ದೇನೆ. ನಾನು ತೆಗೆದುಕೊಳ್ಳುವವನಲ್ಲ, ನಾನು ಕೊಡುವವನಾಗ್ತೇನೆ. ಹಲ್ಲೆಲೂಯಾ. ನಾನು ಕೀಳಾಗಿ ಅಲ್ಲ, ನಾನು ಮೇಲಾಗಿ ಇರ್ತೇನೆ. ಓ ಹಲ್ಲೆಲೂಯಾ. ನಾನು ಆಳಾಗಿ ಅಲ್ಲ, ಅರಸನಾಗಿ ದೇವರನ್ನ ಮಾಡಿದ. ಹಲ್ಲೆಲೂಯಾ. ನಾನಿನ್ನ ಮೇಲೆ ಶಾಪದಲ್ಲಿಲ್ಲ, ನಾನು ಈವಾಗ ಆಶೀರ್ವಾದದಲ್ಲಿದ್ದೇನೆ. ಹಲ್ಲೆಲೂಯಾ. ಹೇಳ್ರಿ, ನಾನು ಮರಣದಲ್ಲಿಲ್ಲ, ನಾನು ನಿತ್ಯ ಜೀವದ ಮಾರ್ಗದಲ್ಲಿದ್ದೇನೆ. ಆಮೆನ್. ಹೇಳ್ರಿ ಸಹೋದರಿ ಸಹೋದರಿಗೆ, ಹೇಳ್ರಿ, ನಾನು ಬಾಲ ಅಲ್ಲ. ಹೇಳ್ರಿ ಪಕ್ಕದಲ್ಲಿ, ನೀವು ಬಾಲ ಅಲ್ಲ. ತುಂಬಾ ಜನ ಈಗ ಹೇಳ್ತಾರಲ್ಲ, ಏನು ಕೋತಿದಾರ ಆಡ್ತೀಯ ಅಲ್ಲ. ಯಾಕೆಂದ್ರೆ ಕೋತಿಗೆ ಅದೇ ಚೇಷ್ಟೆ ಜಾಸ್ತಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮನ್ನೆಲ್ಲ, ನೀನ್ ಬಾಲ ಆಗ್ಬೇಡ, ನೀನ್ ತಲೆ ಆಗುವಂತ. ಹಲ್ಲೆಲೂಯಾ. ಯಾಕಿದನ್ನ ಹೇಳ್ತಿದ್ದೀನಿ ಅಂತ ಆಮೇಲೆ ಹೇಳ್ತೇನೆ. ಕಮಾನ್ ಚರ್ಚ್, ಗಟ್ಟಿಯಾಗಿ ಹೇಳ್ರಿ, ನಾನು ಬಾಲ ಅಲ್ಲ, ನಾನು ತಲೆ ಆಗಿದ್ದೇನೆ. ಎಲ್ಲಿಗೆ? ಈ ದಾಂಡೇಲಿಗೆ, ಈ ಕರ್ನಾಟಕಕ್ಕೆ, ಈ ಭಾರತ ದೇಶಕ್ಕೆ ಕರ್ತನು ನನ್ನನ್ನ ತಲೆಯಾಗಿ ಇಟ್ಟಿದ್ದಾನೆ ಅಂತ ನಂಬುವವರು ಮಾತ್ರ ಚೆನ್ನಾಗಿ ಕರಗಳನ್ನ ತಟ್ಟಿ ಚೆನ್ನಾಗಿ ಕಮಾನ್. ಸಂತೋಷ ಪಡುವವರಿಗೆ ದೇವರಿಗೆ ಸ್ತೋತ್ರ. ಕಮಾನ್. ನನ್ನ ತಲೆಯಾಗಿಸಿ, ಕೀಳಾಗಲ್ಲ ನನ್ನ ಮೇಲೆತ್ತಿ. ಎಲ್ಲರೂ ಬಾಲ ಬಲ್ಲ ನನ್ನ ತಲೆಯಾಗಿಸಿ, ಕೀಳಾಗಲ್ಲ ನನ್ನ
ಕೊಲ್ಯತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿ ಇದ್ದವರೇ. ಕುರಿಗಳ ಕಾಯುವವನ ಇಸ್ರಾಯೇಲ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ 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 ಸ್ತುತಿ ನಿಮಗೆ, ಹಾಲೆಲೂಯಾ. ಹೇಳ್ರಿ ಬಾಲ ಅಲ್ಲ, ಏ ಬಾಲ ಬಲ್ಲ ನನ್ನ ತಲೆಯಾಗಿಸಿ ನೀಳಾಗಲ್ಲ ನನ್ನ ಮೇಲೆತ್ತಿದೆ. ಎಲ್ಲರೂ ಬಾಲ ಬಲ್ಲ ನನ್ನ ತಲೆಯಾಗಿಸಿ ನೀಲಾಗಲ್ಲ ನನ್ನ ಮೇಲೆತ್ತಿದೆ. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಹೇ, 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 ಹೇ. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ. ಎಲ್ಲರೂ ಕೈ ನೀಡಿ ಮೇಲೆತ್ತಿದೆ, ಉನ್ನತಕ್ಕೇರಿಸಿದೆ, ಮಗನಾಗಿ ಮಾಡಿಬಿಟ್ಟೆ ನಿರಂತರವು. ಶಾಪವ ನೀಗಿಸಿದೆ, ಧೂಳಿಂದ ಎತ್ತಿರುವೆ, ಶೃಂಗಾರ ತಂದಿರುವೆ ನಿರಂತರವು. ಕೈ ನೀಡಿ ಮೇಲೆತ್ತಿದೆ, ಉನ್ನತಕ್ಕೇರಿಸಿದೆ, ಮಗನಾಗಿ ಮಾಡಿಬಿಟ್ಟೆ ನಿರಂತರವು. ಶಾಪವ ನೀಗಿಸಿದೆ, ಧೂಳಿಂದ ತಿರುವೆ ಶೃಂಗಾರ ತಿರುವೆ. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಹೇ, ಹೇ, ಹೇ. ಹಾಲೆಲೂಯಾ ಸ್ತುತಿ ನಿಮಗೆ. ಹಾಲೆಲೂಯಾ. ಹೇಳ್ರಿ ಬಾಲ ಅಲ್ಲ, ಬಾಲವಲ್ಲ ನನ್ನ ತಲೆಯಾಗಿಸಿ ನೀಲಾಗಲ್ಲ ನನ್ನ ಆಮೇಲೆ ಬಾಲವಲ್ಲ ನನ್ನ ತಲೆಯಾಗಿಸಿ ನಡಿಯ. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ. ಹೇ, ಹೇ. Come on, check. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ. ಎಲ್ಲ ಹೀಗೆ ಹೇಳ್ಕೊಳ್ರಿ. ಆಲೆ 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 ಆಲೆ. Come on. ಹಾಲೆ 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 ಹಾಲೆ. Hallelujah. ಹಾಲೆ 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 ಹಾಲೆಲೂಯಾ. ಹಾಲೆ 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 ಹಾಲೆ. ಎಲ್ಲ ಹೆಣ್ಣಿಗೆ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ಯೇಸುವಿಗೆ ನಿಮಗೆ ಮಹಿಮೆಯಾಗಲಿ, ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತುತಿ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿಮಗೆ. ಮಹಿಮೆಯಾಗಲಿ. ಕೂಗಿ ಹೇಳೋಣ, ಏಸಯ್ಯ 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 ನೋಡಿ ಸ್ತೋತ್ರವು ಸ್ತೋತ್ರವು ಸ್ತುತಿ ಎಲ್ಲ ಒಂದು ರೌಂಡ್ ಹಾಕಿ. ಸಾವಿರಾರು ವಂದನೆಗಳು ನಿಮಗೆ ಮಹಿಮೆ ನಿಮಗೆ ಮಹಿಮೆಯಾಗಲಿ, ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿಮಗೆ. ನಿಮಗೆ ಮಹಿಮೆಯಾಗಲಿ, ಯಾವಾಗಲೂ ನಡಿಯ ಹೇ ಏಸಯ್ಯ 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 ಕೂಗಿ ಹೇಳೋಣ, ಏಸಯ್ಯ ಏಸಯ್ಯ. ಏಸಯ್ಯ 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 ಏಸಯ್ಯ. Come on, ಎಲ್ಲರೂ ಒಂದು ಸ್ಟೆಪ್ ಹಾಕಿ. ಹೇ ಎಲ್ಲ ಹೇಳ್ರಿ. ನಮ್ಮ ಸಹೋದರಿ ಖರ್ಚು ತಂದಿರಲ್ಲ, ಮಿಸ್ ಕಾಫಿ ಇದೆಯಲ್ಲ ಅದನ್ನ ತೆಗೀರಿ ನೋಡಿ. ನಾವು ಆರಾಧಿಸುವ ದೇವರಿನ್ನು ಜೀವಿಸ್ತಾ ಇದ್ದಾರೆ. ಆತನು ಸತ್ತಿಲ್ಲ, ಆತನು ಇಂದಿಗೂ ಜೀವಿಸ್ತಿರುವ ಕರ್ತನು, ಯುಗ ಯುಗಾಂತರಗಳಲ್ಲಿ ಜೀವಿಸುವ ಕರ್ತನಾಗಿದ್ದಾರೆ. ಆಮೇಲೆ
ಪಕ್ಕದರಿಗೆ ಒಂದು ಹೈ ಫೈ ಕೊಡ್ರಿ ನೋಡೋಣ ಎಲ್ಲರೂ. ಇವತ್ತು ನಿನ್ನ ದಿನ ಅಂತ ಹೇಳ್ರಿ. ಪಕ್ಕದವರಿಗೆ ಒಂದು ಹೈ ಫೈ ಕೊಡ್ತಾ ಇದು ನಿಮ್ಮ ದಿನ ಅಂತ ಹೇಳ್ರಿ. ಹಲ್ಲೆಲೂಯಾ. ಪಕ್ಕದವ್ರು ನೋಡಿ ಹೇಳ್ರಿ, ಅವ್ರಿಗೆ ಹೇಗೆ ಹೇಳ್ರಿ, ನಂಬಿದವರೆಲ್ಲ ನನ್ನ ತೊರೆದಾರು, ನಂಬಿಗಸ್ತನಾಗಿ ನೀ ಜೊತೆ ಇರುವೆ, ನಂಬಿಗಸ್ತನಾಗಿ ನೀ ಜೊತೆ ಇರುವೆ. ಪಕ್ಕದವ್ರಿಗೆ ಹೇಳಿದ್ರಿ ಅಲ್ವಾ, ಅವರಿರಲ್ಲ. ನಂಬಿದವರೆಲ್ಲ ಅವ್ರಿಗೆ ಹೇಳ್ರಿ, ನನ್ನ ತೊರೆದಾರು, ನನ್ನ ತೊರೆದಾರು, ನಂಬಿಗಸ್ತನಾಗಿ ಯೇಸು ಜೊತೆ ಇರುವ, ನಂಬಿಗಸ್ತನಾಗಿ ಯೇಸು ಜೊತೆ ಇರುವ. ಹೇಳ್ರಿ, ಪರದೇಶಿಯಾಗಿ ಇದ್ದ ನನ್ನ, ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಮಗಳು ಮಗನಾಗಿ ಮಾಡಿರುವೆ, ಸ್ವಂತ ಮಗನಾಗಿ ಮಾಡಿರುವೆ. ಪರದೇಶಿಯಾಗಿ ಇದ್ದ ನನ್ನ, ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಮಗನಾಗಿ ಮಾಡಿರುವೆ, ಸ್ವಂತ ಮಗನಾಗಿ ಮಾಡಿರುವೆ. ನಿಮಗೆ ಗೊತ್ತಾ ನಾವು ಆರಾಧಿಸುವ ಯೇಸು ಯಾರಾಗಿದ್ದಾರೆ ಗೊತ್ತಾ? ನಮಗೆ ನಿಮಗೂ ಏನಾಗಿದ್ದಾರೆ? ದೇವರು, ರಕ್ಷಕ. He is my father. ಯೇಸು ನನ್ನ ತಂದೆಯಾಗಿದ್ದಾನೆ. ಅವರು ಒಂದು ಸಾರಿ ಸೈನ್ ಹಾಕಿ, ಏನೋ ಸಿಗ್ನೇಚರ್ ಹಾಕಿ ಸೀಲ್ ಹೊಡೆದ್ರೆ ಮುಗೀತು. ಅದನ್ನ ಲೈಫಲ್ಲಿ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಯಾರಿಗೂ ಅಧಿಕಾರ ಇಲ್ಲ. ಇವತ್ತು ನಾ ಹೇಳ್ತೇನೆ, ಯೇಸು ನನ್ನನ್ನು ನಿನ್ನನ್ನು ಮಗನು ಮಗಳೆಂಬುದಾಗಿ ಕರೆದಾದ ಮೇಲೆ ಇನ್ಯಾವ ಲೋಕನು ನನ್ನನ್ನು ಪಾಪಿ ಅಂತನೂ ಕರೀಲಿಕ್ಕೆ ಸಾಧ್ಯ ಇಲ್ಲ, ನೀ ದುಷ್ಟನ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ, ನೀನು ಅನ್ಯನು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯೇಸು ನನ್ನನ್ನು ಮಗನು ಮಗಳೆಂಬುದಾಗಿ ಕರೆದಿದ್ದಾನೆ. ಆಮೆನ್. ನಂಬಿಕೆ ಇದೆಯಾ? ನಂಬಿಕೆ ಇದ್ರೆ ಇನ್ನು ಅಪ್ಪನ ಬಗ್ಗೆ ವೈರಾಗ್ಯ ಇರೋರು ಮಾತ್ರ. ತಂದೆ ಬಗ್ಗೆ ಎಷ್ಟು ಜನಕ್ಕೆ ವೈರಾಗ್ಯ ಇದೆ? ನಮ್ಮ ಅಪ್ಪ ಏನಾದ್ರು ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ರು ಅಥವಾ ಏನಾದ್ರು ಒಂದು ಸ್ಕೂಲ್ ಕಟ್ಟಿದ್ರು, ಹಾಸ್ಪಿಟಲ್ ಕಟ್ಟಿದ್ರು ಅಂದ್ರೆ ಇಡೀ ಊರಿಗೆಲ್ಲ ಹೇಳ್ಕೊಂಡ್ ಬರ್ತೀವಲ್ಲ, ಹೌದಲ್ಲ? ಬಟ್ ಹೇಳ್ರಿ, ಇವತ್ತು ನಮ್ಮ ಅಪ್ಪ ನಾನು ಮರಣದಲ್ಲಿದ್ದ ನನ್ನನ್ನ, ಪಾಪದಲ್ಲಿ, ಶಾಪದಲ್ಲಿ, ಹೋರಾಟದಲ್ಲಿ, ಬಂಧನದಲ್ಲಿ, ಇಕ್ಕಟ್ಟಲ್ಲಿ, ರೋಗದಲ್ಲಿದ್ದ ನನ್ನನ್ನ ಬಿಡಿಸಿ ಇವತ್ತು ನನ್ನನ್ನ ಮಗನು ಮಗಳೆಂಬುದಾಗಿ ಕರೆದು, ಓ ಹಾಲೆಲೂಯಾ, ಅವರಿಗೆ ಮಗನಾಗಿ ಮಗಳಾಗಿ ಜೀವಿಸುವಂತೆ ಮಾಡಿದ್ದಾನೆ. ಆಮೆನ್. ಕರಗಳನ್ನ ಗಟ್ಟಿಯಾಗಿ ತಟ್ಟಿ ನಿಮಗೆ ಎಷ್ಟು ಸಂತೋಷ ಇದೆಯೋ ಅಷ್ಟು ಸಂತೋಷದಿಂದ ನಂಬಿಗಸ್ತನಾಗಿ ನೀ ಜೊತೆ ಇರುವೆ, ನಂಬಿದವರೆಲ್ಲ ನನ್ನ ತೊರೆದಾರು, ನಂಬಿಗಸ್ತನಾಗಿ ನೀ ಜೊತೆ ಇರುವೆ. ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಮಗನಾಗಿ ಮಾಡಿರುವೆ, ಪರದೇಶಿಯಾಗಿ ಇದ್ದ ನನ್ನ ಸ್ವಂತ ಮಗನಾಗಿ ಮಾಡಿರುವೆ. ಎಲೋಹೇ, 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 ನಿನ್ನ ಸ್ತುತಿಪೇ, ಎಲೋಹೇ, ನಿನ್ನ ಸ್ತುತಿಪೇ. ನಿನ್ನ ನಂಬಿ ಬಂದೆ, ಲಜ್ಜೆ ಪಡಲಿಲ್ಲ, ನಿನ್ನ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ಲಜ್ಜೆ ಪಡಲಿಲ್ಲ, ನಿಂದಯ ಎಂದು ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ. ಬರಿಗೈ. ಹೌದಾ? ಯಾರೆಲ್ಲ ಅಪ್ಪನ ಬಗ್ಗೆ ವೈರಾಗಿದೆ? ಎಲೋಹೇಲ್, ಎಲೋಹೇಲ್, ಎಲೋಹೇ, ನಿನ್ನ ಸ್ತುತಿಪೇ. ಎಲೋಹೇಲ್, ಎಲೋಹೇಲ್, ಎಲೋಹೇ, ಎಲ್ಲರೂ ಆಲೆ 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 ಆಲೆ. ಹಲ್ಲೆಲೂಯಾ. ಒಬ್ರು ಹಿಂಗೆ ಮಾಡಿದ್ರೆ ಇನ್ನೊಬ್ರು ಆ ಕಡೆಗೆ ಮಾಡ್ತೀರಿ. ಎಲ್ಲ ಇದು ಎಲ್ಲರ ಈ ಕಡೆಗೆ ಏನ್ ಮಾಡ್ರಿ, ಹೀಗೆ ಮಾಡ್ರಿ. ಮೇಲೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹಂಗೆ ಹಿಂಗೆ ಹೊಡೆದೇ ಎಲ್ಲರಿಗೆ ಮಾಡ್ರಿ. ಅದು ಚೆನ್ನಾಗಿರ್ತದೆ ನೋಡ್ಲಿಕ್ಕೆ. ಎಲ್ಲರೂ ಸುಮ್ಮನೆ ತಗೋಬಾರ್ದು. ಅಲೆ ಅಲ್ವಾ? ಹೆಂಗೆ
ಹಿಂಗೆ ಅಲೆ ಇರ್ತದೆ, ಅದು ಹೀಗೆ ಹೀಗೆ ಇರಬೇಕು. ಸಂತೋಷ ಇದೆಯಾ? ಯೇಸುವಿಗಾಗಿ ಹಿಂಗೆ ಮಾಡ್ಲಿಕ್ಕೆ ಸಂತೋಷ ಇದೆಯಾ? ಅಲ್ಲ, ನನಗೆ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ, ನಮಗೋಸ್ಕರ ಎಲ್ಲವನ್ನ ಮಾಡಿರುವ ಯೇಸುವಿಗೆ ಎಷ್ಟು ಖುಷಿ ಆಗಿರುವ, ಅವರನ್ನ ಹೊಗಳುತ್ತಿರುವ. ಕಮಾನ್ ಕಮಾನ್ ಎಲ್ಲರೂ ಹೀಗೆ ಕಮಾನ್ ಬ್ರದರ್ಸ್. ಇದು ಹೆಣ್ಮಕ್ಳು ಸ್ಟೆಪ್, ಪರವಾಗಿಲ್ಲ ಮಾಡ್ರಿ, ತೊಂದರೆ ಇಲ್ಲ, ನಾವು ಮಾಡುವ ಆಮೇಲೆ. ಹಲ್ಲೆಲೂಯಾ, ಕಮಾನ್, ರೆಡಿಯಾ? ಎಲ್ಲ ರೆಡಿ? ಆಲೆ 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 ಹಲ್ಲೆಲೂಯಾ ಹಲ್ಲೆಲೂಯಾ ಹೇಳುವಾಗ ಜಂಪ್ ಮಾಡ್ಬೇಕು. ರೆಡಿಯಾ? ರೆಡಿನಾ ಚರ್ಚ್? ರೆಡಿ, 1 2 3 ಸ್ಟಾರ್ಟ್. ಇನ್ನು ಶಬ್ದವಾಗಿ ಕಮಾನ್. ಕೆಲವು ಕಡೆ ನೀರು ಕುಡಿಸ್ತೀವಿ. ಹಲ್ಲೆಲೂಯಾ. ಇವತ್ತು ಚರ್ಚ್ ಒಳಗೆ ಧೂಳು ಏಳ್ಸಕ್ಕಾಗಲ್ಲ, ಅದಕ್ಕೆ ಇವತ್ತು ನೀರು ಕುಡಿಸ್ತೀನಿ. ಆಮೇಲೆ ಹೇಳ್ರಿ, ಈಗ ಆರಾಧನೆ ಮಾಡೋದು ಸರಿ ಇದೆಯಾ ಇಲ್ಲ? ಒಳ್ಳೇದಾ ಅಲ್ವಾ? ಯಾರಾದ್ರೂ ಕೇಳಿದ್ರು ನಿಮ್ಮನ್ನ ಏನ್ ಹೇಳ್ತೀರಾ? ಹಿಂಗ ಆರಾಧನೆ ಮಾಡೋದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಹೌದು ಅಂತ ಹೇಳ್ತೀರಾ? ಹೌದು ಅಂತ ಹೇಳಿದ್ರೆ ಹೇಗೆ ಹೇಗೆ ಹೌದು ಅಂತ ಹೇಳ್ತೀರಾ ಅಂತ ಕೇಳ್ತಾರೆ. ಯಾವಾಗ? ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ಆನ್ಸರ್ ಕೊಟ್ಬಿಟ್ರೆ ಹಿಂಗ ಮಾಡೋದು ಅಂತ ಆನ್ಸರ್ ಯಾರು ಕೇಳಿದ್ರೆ ಹೌದು ಹೀಗೂ ಮಾಡ್ಬೇಕು ಅಂತ ಹೇಳ್ರಿ. ಹಿಂಗ ಮಾಡೋದಲ್ಲ, ಹೀಗೂ ಮಾಡ್ಬೇಕು. ಹೀಗೂ ಮಾಡ್ಬೇಕಲ್ಲ, ಹೀಗೇ ಮಾಡ್ಬೇಕು. ಹಲ್ಲೆಲೂಯಾ. ನಿಮಗೆ 106 ವಾಕ್ಯಗಳನ್ನ ಕೊಡ್ಬೋದು ನಾನು ಇದಕ್ಕೆ. ಹಲ್ಲೆಲೂಯಾ. ಕಮ್ ಆನ್ ಎಲ್ಲರೂ ಒಂದು ಈಗ ಇಟ್ಕೊಂಡು, ನಮಗೊಬ್ಬ ರಕ್ಷಕರಿದ್ದಾರಲ್ಲ, ಯಾರು? ಮಹೇಶ್. ಒಂದು ಕಿವಿಯನ್ನು ಈಗ ಹಿಡ್ಕೊಳ್ರಿ, ಒಂದು ಕೈಯನ್ನು ಈಗ ಹಿಡ್ಕೊಳ್ರಿ,
ಒಬ್ಬರು ಬಲಗೈ ಎಡಗೈ ಎಲ್ಲ ಇಟ್ಕೊಂಡಿದ್ದೀರಾ? ಹಾಗೆ ಒಂದು ಕೈಯನ್ನು ಹಿಡ್ಕೊಂಡು ಎಲ್ಲ ಒಂದು ಶಬ್ದವಾಗಿ ಗಟ್ಟಿಯಾಗಿ ಹೇಳ್ಬೇಕು. ರೆಡಿನಾ? ರಖವಾಲ
ಆಗಿರುವ ಯೇಸುವಿಗೆ ಹೇಳೋಣ